ಗಿಲ್ಲಿ ನಟ ಮತ್ತೆ ರಕ್ಷಿತಾ ಅವರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಗೊತ್ತಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ. ಗೊತ್ತಿದ್ರೂ ಕೂಡ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರದಲ್ಲಿ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀರಾ. ನೀವಿರ್ಬೋದು, ರಜತ್ ಇರ್ಬೋದು, ರಕ್ಷಿತಾ ವಿಚಾರದಲ್ಲೂ ಕೂಡ. ಅಂದ್ರೆ ಅಭಿಮಾನಿ ಬಳಗ ಏನಾಗ್ಬಿಡುತ್ತೆ, ಒಮ್ಮೊಮ್ಮೆ ಅವ್ರು ಏನೇ ಮಾಡಿದ್ರು ಸರಿ ಅಂತ ಹೇಳೋವಂಥ ಸ್ಥಿತಿಗೂ ಬಂದ್ಬಿಡ್ತಾರೆ ಒಂದೊಂದ್ಸಲ. ತಪ್ಪು ಸರಿ ನೋಡಲ್ಲ ಅವ್ರು. ನನಗೆ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಅಷ್ಟೇ. ಇದನ್ನ ಮೆಟ್ಟಿ ನಿಲ್ಲುವಂಥದ್ದು ಎಷ್ಟು ಕಷ್ಟ ಅಂತ. ಈಗ ಟ್ರೋಲ್ಸ್ ಆಗ್ಬೋದು ಅಥವಾ ನೆಗೆಟಿವ್ ಕಮೆಂಟ್ಸ್ಗಳು ಬರ್ಬೋದು, ಎಷ್ಟು ಕಷ್ಟ? ನನಗೇನು ಕಷ್ಟ ಅಂತ ಅನ್ಸಿಲ್ಲ, ಯಾಕಂದ್ರೆ ನಾನು ಅದನ್ನ ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾವ ಸೋಷಿಯಲ್ ಮೀಡಿಯಾ ಕಮೆಂಟ್ಸು ಟ್ರೋಲ್ಸು ಯಾವುದೂ ನೋಡೋದಿಲ್ಲ. ಹಂಗಾಗಿ ನಂಗೆ ಅದೇನು ದೊಡ್ಡ ವಿಷಯ ಅನ್ಸಲ್ಲ. ಆಮೇಲೆ ಟೀಕೆ ಟಿಪ್ಪಣಿಗಳನ್ನು ನಾನು ಯಾವತ್ತೂ ತಲೆಗೆ ಹಚ್ಕೊಂಡವಳೆ ಅಲ್ಲ. ಅದು ಮುಂಚಿಂದಾನು ಇದಕ್ಕಿಂತ ಟ್ರೋಲ್ಸ್ಗಿಂತ ದೊಡ್ಡ ದೊಡ್ಡ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿ ಬಂದಿರೋ ಕಾರಣಕ್ಕೆ ನಂಗೆ ಇದೆಲ್ಲ ಸಿಲ್ಲಿ ಅಂತ ಅನ್ಸುತ್ತೆ. ಆ್ಯಂಡ್ ರಕ್ಷಿತಾಗಿ ಇಲ್ಲಿ ಹೊರಗಡೆ ಸಪೋರ್ಟರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಒಳಗಡೆ ಹೋಗಿ ನಮಗೇನು ಅನ್ಸಿದೆ ಅದನ್ನು ಹೇಳದೆ ಹೋದರೆ ಅಲ್ಲಿ ನಾವೆಲ್ಲೋ ಆಟಕ್ಕೆ ಮೋಸ ಮಾಡಿದಾಗೆ. ಸೊ ಈಗ ನಮ್ಮಲ್ಲಿ ನಂಬಿಕೆ ಇಟ್ಟು ಒಂದು ಟೀಮ್ ನಮ್ಮನ್ನು ಒಳಗಡೆ ಕಳಿಸುತ್ತೆ ಅಂತಂದರೆ ನಾವು ಅವ್ರ ಭರವಸೆನೂ ಉಳಿಸ್ಕೊಳ್ಬೇಕು. ನನಗೆ 15 ವಾರ ಓಟ್ ಹಾಕಿ ಉಳಿಸಿರೋ ಜನ ಇದ್ದಾರಲ್ಲ ಲಾಸ್ಟ್ ಸೀಸನಲ್ಲಿ, ಅವ್ರಿಗೊಂದು ಅಭಿಪ್ರಾಯ ಇದೆ. ಚೈತ್ರ ಹೋದರೆ ಅವಳು ನಿಜಾನೇ ಹೇಳ್ತಾಳೆ, ಅವಳಿಗೆ ಏನು ಅನಿಸಿದೆ ಅದನ್ನೇ ಹೇಳ್ತಾಳೆ ಅನ್ನೋದೊಂದು ವರ್ಗ ಇದೆ. ಸೊ ನಾನು ಅವ್ರಿಗೆ ಮೋಸ ಮಾಡ್ದಂಗೆ ಆಗಲ್ವ ಒಳಗಡೆ ಹೋದಾಗ. ನೀವು ತಪ್ಪು ಮಾಡಿದರೆ ತಪ್ಪು ಅಂತ ನೇರವಾಗಿ ಹೇಳ್ತೀವಿ, ಸರಿ ಮಾಡಿದ್ರೆ ಸರಿ ಅಂತ ನೇರವಾಗಿ ಹೇಳ್ತೀವಿ. ಅದರಿಂದ ಆಚೆಗೆ ತುಂಬ ಕ್ಲೋಸ್ ಆಗಿದ್ವಿ. ನಾನು ರಕ್ಷಿತಾ ಕೂಡ ತುಂಬ ಕ್ಲೋಸ್ ಆಗಿದ್ವಿ. ಸೊ ಅದು ಬೇರೆ. ಆಟ ಅಂತ ಬಂದಾಗ ಅವ್ರ ತಪ್ಪುಗಳನ್ನು ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡಿದ್ದೀವಿ ಅಷ್ಟೇ. ಮತ್ತು ಅವ್ರವ್ರ ಫ್ಯಾನ್ಸ್ಗಳು, ಈಗ ಸುದೀಪ್ ಸರೇ ಹೇಳ್ತಾ ಇರ್ತಾರೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ, ಅವ್ರಿಗೆ ಬೈದ್ರೆ ಅವ್ರ ಫ್ಯಾನ್ಸ್ ನಂಗೆ ಬೈತಾರೆ, ನನ್ನ ಫ್ಯಾನ್ಸ್ ಅವ್ರಿಗೆ ಬೈತಾರೆ ಅಂತ. ಯಾರಿಗೂ ಇಲ್ಲಿ ತಪ್ಪಲ್ಲ. ಇನ್ನು ನಮ್ದು ಇದೇ ಒಂದು ದೊಡ್ಡ ವಿಷಯ. ಸೊ ಅದು ಕೇರ್ ಮಾಡಲ್ಲ ನಾನು ಅಂತ. ರಕ್ಷಿತಾ ಅವರಿಗೆ ಬೇರೆಯವರ ಮೇಲಿನ ಅಭಿಪ್ರಾಯ ಬದಲಾಗಬಹುದು, ಆದರೆ ಬೇರೆಯವರಿಗೆ ಅಭಿಪ್ರಾಯ ಬದಲಾದ್ರೆ ತೊಂದರೆ ಆಗುತ್ತೆ ಇವರಿಗೆ, ರಕ್ಷಿತಾ ಅವರಿಗೆ ಪರ್ಸ್ನಲಿ. ಇದೇ ವಿಚಾರನೇ ತುಂಬಾ ಚರ್ಚೆ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ. ಇದ್ರ ಬಗ್ಗೆ ಹೇಳ್ತೀರಾ? ಅಂದ್ರೆ ನೀವು ಹೇಳಿದ್ರಿ ರಕ್ಷಿತಾ ಕ್ಲೋಸ್ ಆಗಿದ್ರು ಅಂತ. ಹೌದು, ಕ್ಲೋಸ್ ಆಗಿದ್ಲು. ನನ್ನ ತುಂಬಾ ಕ್ಲೋಸ್ ಆಗಿದ್ಲು ಅವಳು. ಡೇ ಒನ್ನಿಂದ ನನ್ನ ಜೊತೆಗೆ ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ನಾನು ಹೋದ ದಿನದಿಂದ. ಯಾಕಂದ್ರೆ ಒಂದೇ ಊರಿನವರು ಅನ್ನೋದೊಂದು ಇದಿರುತ್ತೆ. ಸೊ ಅವಳಿಗೆ ಎಷ್ಟೋ ಪದಗಳು ಗೊತ್ತಾಗದಿದ್ದಾಗ ಅವಳು ತುಳುನಲ್ಲೇ ಹೇಳ್ತಾ ಇದ್ಲು, ಅದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ. ಸೊ ಅದೊಂದು ಸಹಜವಾಗಿದ್ದ ಬಾಂಧವ್ಯ ಇತ್ತು ನಮಗೆ. ಸೊ ಅದು ಬಿಟ್ಟು ಅದೇ ಅಂದರೆ ಈಗ ಅವರು ಆ ತಪ್ಪುಗಳನ್ನು ಹೇಳ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಅಂದಾಗಲೂ ಕೂಡ ನಮಗಲ್ಲಿ ಅವಳ ಅಭಿಪ್ರಾಯಗಳು ಬದಲಾಗಬಹುದು, ಹಾಗೆ ನಮ್ಮ ಅಭಿಪ್ರಾಯನೂ ಬದಲಾಗುತ್ತೆ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅವಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿ ಇಲ್ಲ ಅಂತಂದಾಗ ಒಂದೇ ಬಿಡಬೇಕು, ಬಿಟ್ಟು ಮುಂದಕ್ಕೆ ಹೋಗ್ಬೇಕು ನಾವು. ಇಲ್ಲ ನಾವು ನಮ್ಮ ಅಭಿಪ್ರಾಯಕ್ಕೆ ಸ್ಟಿಕ್ ಆನ್ ಆಗ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ಲಾಸ್ಟ್ ವೀಕೆಂಡಲ್ಲೂ ಅದೇ ಆಗಿದೆ. ಅವಳಿಗೆ ಅಭಿಪ್ರಾಯಗಳು ಬೇರೆಯವ್ರ ಮೇಲೆ ಬದಲಾಗ್ಬೋದು ಅನ್ನೋದಾದ್ರೆ ಬೇರೆಯವ್ರಿಗೂ ಬದಲಾಗ್ಬೋದು ಅಷ್ಟೇ. ಸೊ ಅದ್ರಲ್ಲಿ ತಪ್ಪಿಲ್ಲ. ಅವಳದನ್ನು ಅದು ಕೆಲವರು ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ, ನಾವೆಲ್ಲರ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಷ್ಟೇ ಅಂತ. ಸೊ ಅದು ಮುಂದೆ ಹೋಗ್ತಾ ಅವಳ ಆಟಕ್ಕೆ ತೊಂದರೆನೂ ಆಗ್ಬೋದು, ಅಥವಾ ಅದೇ ಅವಳು ಇನ್ನೋಸೆನ್ಸು ಅಂತ ಜನ ಅರ್ಥ ಮಾಡ್ಕೊಂಡು ಅವಳ ಆಟಕ್ಕೆ ಪ್ಲಸ್ಸು ಆಗ್ಬೋದು. ಅದು ಅವಳ ಸ್ಟ್ರಾಟಜಿನೂ ಇರ್ಬೋದಲ್ಲ. ಯಾರಾದರೂ ನಾಮಿನೇಟ್ ಮಾಡಿದ್ರೆ ರಕ್ಷಿತಾ ಅವ್ರನ್ನೇ ಟಾರ್ಗೆಟ್ ಮಾಡೋದಂತೂ ಹೌದು ಅಂತ ಅಭಿಪ್ರಾಯ ಬಂದಿದೆ. ಇದ್ರ ಜೊತೆಗೆ ನಿಂದು ತಪ್ಪು ಅಂತ ಹೇಳಿದ್ರೆ ರಕ್ಷಿತಾ ಅಲ್ಲಿ ಕೇಳಲ್ಲ ಅಥವಾ ಸಮರ್ಥನೆ ಕೊಡಲ್ಲ, ಅಲ್ಲಿಂದ ಓಡೋಗ್ಬಿಡ್ತಾರೆ, ಮಾತಿಗೆ ನಿಲ್ಲಲ್ಲ ಅಂತ. ಇದ್ರ ಬಗ್ಗೆ ಹೇಳ್ಬೋದಾ? ಅಂದ್ರೆ ಇದು ನಮಗೂ ಅನುಭವಕ್ಕೆ ಬಂದಿದೆ, ತಪ್ಪಿಲ್ಲ ಅಂತ. ಈಗ ಕೆಲವು ಸಲ ಏನಾಗುತ್ತೆ, ಈಗ ನನ್ನ ಹತ್ರ ನೀವು ವಾದಕ್ಕೆ ನಿಂತ್ರೆ ನಂದೇ ತಪ್ಪಿದ್ರು ನಾನು ವಾದ ಮಾಡ್ಕೊಂಡು ನಿಂತ್ಕೊಳ್ತೀನಿ, ನಂಗೆ ಆ ಎಬಿಲಿಟಿ ಇದೆ. ಕೆಲವ್ರಿಗೆ ಆ ಎಬಿಲಿಟಿ ಇರಲ್ಲ. ಸೊ ಹಾಗಿದ್ದಾಗ ಅವರು ಅಲ್ಲಿಂದ ತಪ್ಪಿಸ್ಕೋತಾರೆ. ಅದರಲ್ಲಿ ಅದು ಅದೇ ಹೇಳಿದ್ನಲ್ಲ, ಅವ್ರವ್ರ ಸ್ಟ್ರಾಟಜಿ ಇರ್ಬೋದು, ಅಥವಾ ಅವರ ಆ ಮೂಮೆಂಟ್ಗೆ ಸೇಫ್ ಆಗೋ ಪ್ರಯತ್ನ ಮಾಡ್ಬೋದು. ಸೊ ಅದು ತಪ್ಪಿಲ್ಲ, ಅದು ಅವ್ರ ಆಟದ ವೈಖರಿ ಅಂತ. ಒಬ್ಬೊಬ್ರು ಒಂದೊಂಥರ ಇರ್ತಾರೆ ಅಂತ. ರಕ್ಷಿತಾ ಮುಗ್ದೆ ಅಂತ ಕೆಲವರು ಹೇಳಿದ್ದುಂಟು. ಬಟ್ ಕೆಲವೊಂದು ವಿಚಾರಗಳು ಬಂದಾಗ ತುಂಬಾ ಪ್ರೌಢಿಮೆ, ಅಂದ್ರೆ ವಯಸ್ಸಿಗೂ ಮೀರಿದ ಪ್ರೌಢಿಮೆ, ಮೆಚುರಿಟಿ ಇದೆ ಅಂತಾನು ಅನ್ಸಿದೆ. ಇನ್ನು ಕೆಲವೊಮ್ಮೆ ವೀಕ್ಷಕರು ಇತ್ತೀಚೆಗೆ ಹೇಳೋದಂಥದ್ದು ತುಂಬಾ ಇರಿಟೇಟ್ ಆಗ್ತಾರೆ, ಅಂದ್ರೆ ಇರಿಟೇಟ್ ಮಾಡ್ತಾರೆ ನಮಗೆ ಅಂತ ವೀಕ್ಷಕರು ಹೇಳಿದ್ದು. ನಿಮಗೆ ಹೇಗೆ ಕಾಣಿಸಿದ್ರು ರಕ್ಷಿತಾ? ಅಂದ್ರೆ ಅವಳು ಮುಗ್ದೆ ಅಲ್ಲ, ಶೀ ಈಸ್ ಲೈಕ್ ಅವಳು ತುಂಬಾ ಸ್ಮಾರ್ಟ್ ಆಗಿದ್ದಾಳೆ, ತುಂಬ ಮೆಚೂರ್ಡ್ ಇದ್ದಾಳೆ. ಮೆಚೂರಿಟಿ ಇಲ್ಲದೆ ಅವಳು ಈಗ 24-25 ವರ್ಷ ಅವಳಿಗೆ. ಸೊ ಈ ಏಜ್ಗೆ ಅವಳು ಮುಂಬೈ ಅಂತ ಮಹಾನಗರದಲ್ಲಿ ಒಂದು ಸ್ವಂತ ಮನೆ ತೊಗೊಂಡಿದ್ದಾಳೆ. ಸೊ ಅವಳು ಲೈಫ್ನ ಬಗ್ಗೆ ತುಂಬ ಕ್ಲಾರಿಟಿ ಇಟ್ಕೊಂಡಿದ್ದಾಳೆ. ಅವಳಿಗೆ ಎಷ್ಟು ನೀಟಾಗಿ ಹೇಳ್ತಿದ್ಲು ನಮ್ಮ ಹತ್ರ ಅಂತಂದರೆ, ಯಾವ ಲೆವೆಲ್ಗೆ ಅವಳು ಹೆಂಗೆ ಮನೆ ತೊಗೊಂಡ್ಳು, ಹೆಂಗೆ ಪ್ಲ್ಯಾನ್ಸ್ ಇದೆ, ಅವಳು ಫ್ಯೂಚರ್ ಪ್ಲ್ಯಾನ್ ಏನಿದೆ, ಅವಳು ಎಲ್ಲಿ ಬಂದು ಸೆಟ್ಲ್ ಆಗಬೇಕು ಅಂತ ಎವ್ರಿಥಿಂಗ್ ನೀಟ್ ಪ್ಲ್ಯಾನ್ ಇದೆ ಅವಳ ಹತ್ರ. ಅವಳು ಅದನ್ನು ತುಂಬ ಚೆನ್ನಾಗಿ ಹೇಳಿದೆ. ಅವಳದನ್ನು ಹೇಳೋವಾಗೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಯಾವ ಲೆವೆಲ್ ಆಫ್ ಕ್ಲಾರಿಟಿ ಇದೆ ಲೈಫ್ ವಿಷಯದಲ್ಲಿ ಅಂತ. ಸೊ ಹಂಗಾಗಿ ಅವಳು ಇದಲ್ಲ, ಅಂದರೆ ಇನ್ನೋಸೆಂಟ್ ಅನ್ನೋದಕ್ಕಿಂತ ಅವಳು ಸ್ಮಾರ್ಟ್. ಅವಳಿಗೆ ಅವಳ ಆಟ ಹೆಂಗೆ ಆಡಬೇಕು ಅನ್ನೋದು ತುಂಬ ನೀಟಾಗಿ ಗೊತ್ತು. ಸೊ ಅದು ತಪ್ಪು ಅಲ್ಲ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟವನ್ನು ಆಡೋದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಎಲ್ಲರೂ ಬಡದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಸೊ ಆ ವಿಷಯದಲ್ಲಿ ಅವಳು ತುಂಬ ಕ್ಲಾರಿಟಿಲಿದ್ದಾಳೆ. ಸೊ ಅದು ತಪ್ಪಲ್ಲ. ನಾನು ಅದನ್ನು ತಪ್ಪು ಅಂತ ಯಾವತ್ತೂ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರ ಆಟದ ವೈಖರಿ ಒಂದೊಂಥರ. ಈ ಗಿಲ್ಲಿ ಒಂಥರ ಆಡ್ತಿದ್ದ, ನಮ್ಮ ಹನುಮಂತು ಇನ್ನೊಂಥರ ಆಡ್ತಿದ್ದ. ಒಬ್ಬೊಬ್ಬರ ಆಟದ ವೈಖರಿ ಒಂದೊಂಥರ. ಇದು ಅವಳ ವೇ ಆಫ್ ಗೇಮ್. ಸೊ ಅದನ್ನು ಆಡ್ಕೊಳ್ಳಿ ಅಂತ.
ಟಾಸ್ಕ್ ಎಲ್ಲ ಆಗುತ್ತೆ, ಜಗಳಗಳಾಗತ್ತೆ, ಅದಾದ ನಂತರ ನೀವು ದೇವ್ರ ಮುಂದೆ ಹೋಗೋದನ್ನ ಕೆಲವರು ಆಡ್ಕೊಂಡಿದ್ದೆ, ಟ್ರೋಲ್ಸ್ ಆಗಿದೆ ಹೊರಗಡೆ. ದೇವ್ರ ಮುಂದೆ ಪ್ರೇ ಮಾಡೋದು, ಅಳೋದು. ಆಮೇಲೆ ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ನೀವು ಆದಷ್ಟು ಬೇಗ ಆಕ್ಟಿಂಗ್ ಫೀಲ್ಡಿಗೆ ಬನ್ನಿ ಚೈತ್ರಾ ಮ್ಯಾಮ್, ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಧ್ರುವಂತ್ ಕೂಡ ಹೇಳ್ತಾರೆ. ಇಲ್ಲ, ನಂಗೆ ಗೊತ್ತಿಲ್ಲ ಇದು ಇವ್ರು ಹೇಳಿದ್ದು. ಥಿಂಗ್ ಏನು ಅಂದ್ರೆ ಅಲ್ಲಿ ಕೆಲವು ಇನ್ಸಿಡೆಂಟ್ಗಳು ಈಗ ಟೆಲಿಕಾಸ್ಟ್ ಆಗಲ್ಲ, ಎಲ್ಲಾನು ಟೆಲಿಕಾಸ್ಟ್ ಆಗಲ್ಲ. ಸೊ ನಿಮಗೆ ಅವು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೆಂಗಿತ್ತು ಅದು ಮಾತ್ರ ಆಗಿರುತ್ತೆ. ಆ ಟೈಮಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವ್ರದ್ದೇನೋ ಗಲಾಟೆ ಆಗ್ತಿರುತ್ತೆ, ಸೊ ಅದೇ ಹೋಗ್ತಿರುತ್ತೆ. ನನ್ನ ಮತ್ತು ರಜತ್ ನಡುವೆ ಏನು ಗಲಾಟೆ ಆಗಿದೆ, ನಮ್ಮ ಫ್ಯಾಮಿಲಿದ ಇಶ್ಯೂಸ್ ಏನಿತ್ತು, ಅದನ್ನ ಅವ್ರು ಏನು ಮಾತಾಡಿದ್ರು ಯಾವುದೂ ಗೊತ್ತಿಲ್ಲ ಯಾರಿಗೂ. ಹಾಗಾಗಿ ಆ ನೋವಿತ್ತು ನಾನು ಮಾತಾಡಿದೆ. ಇನ್ನೊಂದೇನು ಗೊತ್ತಾ, ನೀವು ಬಿಗ್ ಬಾಸ್ ಮನೇಲಿ ಯಾರನ್ನಾದ್ರೂ ನಂಬೋದು ಅಂದ್ರೆ ಆ ದೇವ್ರ ಮೂರ್ತಿನ ಮಾತ್ರ, ಬೇರೆ ಯಾರನ್ನೂ ನಂಬಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಕಾಂಪಿಟೇಟರ್ಸ್. ಎಕ್ಸಾಕ್ಟ್ಲಿ. ನೀವಿಲ್ಲಿ ನಿಮ್ಮ ನೋವನ್ನ ಯಾರ ಹತ್ರ ಹೇಳ್ಕೊಂಡ್ರೆ ಇನ್ನೊಂದು 2 ವಾರ ಬಿಟ್ಟು ಅವ್ರು ಅದೇ ವಿಷಯ ಹೇಳ್ಕೊಂಡು ನಾಮಿನೇಷನ್ಗೋ ಕಳ್ಪೆಗೋ ತಗೋತಾರೆ. ಸೊ ಯಾರ ಹತ್ರನೂ ಹೇಳ್ಕೊಳ್ಳೋದೆ ನಿಮ್ಮ ಪಾಡಿಗೆ ನೀವು ಅದರಿಂದ ಹೊರಗಡೆ ಬರೋದು ಭಾಳ ಒಳ್ಳೇದು. ಧ್ರುವಂತ್ ಅವ್ರಿಗೆ ಗೊತ್ತಿಲ್ಲ ನನ್ನ ಮತ್ತೆ ರಜತ್ ನಡುವೆ ಏನು ಗಲಾಟೆ ಆಗಿದೆ ಅಂತ, ನನ್ನ ಮತ್ತೆ ರಜತ್ ನಡುವೆ ಏನು ಇಶ್ಯೂಸ್ ಆಗಿದೆ ಅಂತ, ಅಲ್ಲಿ ನನಗೇನು ನೋವಾಗಿದೆ, ನನಗೇನು ಹರ್ಟ್ ಆಗಿದೆ ಅನ್ನೋದು ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರಿಗೆ ಹಂಗೆ ಅನ್ಸುತ್ತೆ. ಆ್ಯಂಡ್ ದೇವ್ರ ಮುಂದೆ ನಿಂತು ಯಾರೋ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ, ಅವಳು ಬರೋದು ಇಲ್ಲ ನಮಗೆ. ಸೊ ಹಾಗಾಗಿ ಅವರೇನು ಅಭಿಪ್ರಾಯ ಕೊಟ್ಟಿದ್ದಾರೆ ನಂಗೆ ಅದು ಗೊತ್ತಿಲ್ಲ. ಬಟ್ ನಾನು ಅದನ್ನೇ ಹೇಳ್ತೀನಲ್ಲ, ನನಗೇನು ಸರಿ ಅನ್ಸುತ್ತೆ ನಾನು ಮತ್ತು ದೇವ್ರ ನಡುವೆ ಮಾತ್ರ ನಿಂತು ಮಾತಾಡ್ತೀನಿ. ಯಾಕಂದರೆ ನಡುವಲ್ಲಿ ಬೇರೆ ಯಾರು ಜಡ್ಜ್ ಮಾಡೋಕ್ಕಿರಲ್ಲ. ಸೊ ತಪ್ಪು ಅನ್ಸಿದ್ರು ಅದು ನಮ್ಗೆ ಅಲ್ಲೇ ಅನ್ನಿಸ್ಬೇಕು, ಸರಿ ಅನ್ಸಿದ್ರು ಅಲ್ಲೇ ಅನ್ಸ್ಬೇಕು. ಹಾಗಾಗಿ ನಂಗೆ ಅದ್ರ ಬಗ್ಗೆ ಅವ್ರ ಕಮೆಂಟ್ಸ್ಗಳಿಗೆ ನಾನು ಕೇರು ಮಾಡಲ್ಲ. ಆ್ಯಂಡ್ ನಾನು ಬರಬೇಕು ಅಂತಂದ್ರೆ ಅದು ನಾನು ಇಷ್ಟಪಟ್ಟಾಗ ಬರ್ತೀನಿ. ನಂಗೆ ಅದಕ್ಕೆ ಇನ್ನೊಬ್ರು ಜಡ್ಜ್ಮೆಂಟ್ ಅವಶ್ಯಕತೆನೂ ಇಲ್ಲ ಅಂತ. ಸೀಸನ್ 11ರಲ್ಲಿ ರಜತ್ ಮತ್ತೆ ನಿಮ್ಮ ಮಧ್ಯೆ ಒಂದಷ್ಟು ಜಗಳಗಳಾಗತ್ತೆ. ಅದ್ರ ಜೊತೆಗೆ ನಿಮ್ಮಿಬ್ಬರ ಕಾಂಬಿನೇಷನ್ನ ವೀಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಇವತ್ತಿಗೂ ಕೂಡ ಹೇಳ್ತಾರೆ, ನೀವು ಕೊಟ್ಟಷ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಯಾರೂ ಕೊಟ್ಟಿಲ್ಲ ನಿಮ್ಮ ಜೋಡಿ ಅಂತ ಹೇಳಿದ್ದಿದೆ ಸೀಸನ್ 11ರಲ್ಲಿ. ಆಮೇಲೆ ಮದುವೆ ಆಗುತ್ತೆ, ಮದುವೆಗೆ ರಜತ್ ಬರ್ತಾರೆ, ನೀವು ಅಣ್ಣನ ಸ್ಥಾನದಲ್ಲಿ ನಿಂತು ನೋಡ್ತೀರಾ, ಆಶೀರ್ವಾದ ತಗೋತೀರಾ. ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಹೋದಾಗ ಮತ್ತೆ ಅದೇ ಟಾಸ್ಕ್ ಸಲುವಾಗಿ ಜಗಳಗಳಾಗತ್ತೆ, ಒಂದಷ್ಟು ವಾಗ್ವಾದಗಳು. ಆ್ಯಕ್ಚುಲಿ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ? ಏನೂ ಇಲ್ಲ, ನಾನು ಅದನ್ನ ಹೇಳಿ ತುಂಬ ಈಸಿಯಾಗಿ ಆ ಸಿಚುವೇಶನ್ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತ ಹೋಗ್ಬೇಕಷ್ಟೇ ಅಂತ ನನಗೆ ಅನ್ಸುತ್ತೆ. ಆ ಸಂದರ್ಭಕ್ಕೆ ನಿಮ್ಗೆ ಏನು ಸರಿ ಕಾಣಿಸುತ್ತೆ ಅದನ್ನು ಮಾಡೋದು. ಆ ಸಂದರ್ಭಕ್ಕೆ ಸರಿ ಕಾಣಿಸ್ಲಿಲ್ವೋ ಅದನ್ನ ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ಬೇಕು ಅಂತ. ನಾನಂತೂ ಲೈಫಲ್ಲಿ ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸಂದರ್ಭಕ್ಕೆ ನನಗೇನು ಅನಿಸುತ್ತೆ ಅದನ್ನು ಆ ಕ್ಷಣಕ್ಕೆ ಪ್ರಾಮಾಣಿಕವಾಗಿ ನಾನು ರಿಯಾಕ್ಟ್ ಮಾಡ್ತೀನಿ. ಸಿಟ್ಟು ಬರುತ್ತೆ, ಅಳು ಬರುತ್ತೆ. ಅಳುನ, ಸಿಟ್ಟನ್ನು, ನಗುನ ಕಂಟ್ರೋಲ್ ಮಾಡಿಕೊಂಡು ಒಳಗಡೆ ಇಟ್ಕೊಂಡು ಅದು ನಮಗೆ ಡಿಪ್ರೆಷನ್ ಆಗೋಕ್ಕೆ, ಮಾನಸಿಕವಾಗಿ ಹೋಗ್ಸಕ್ಕೆ ನಾನು ಯಾವತ್ತೂ ಅವಕಾಶ ಕೊಡಲ್ಲ. ಇವತ್ತಿಗೆ ಈ ಸಂದರ್ಭ ಬಂದಿದೆ, ಹೀಗೆ ರಿಯಾಕ್ಟ್ ಮಾಡಿದ್ದೀನಿ. ಇದು ಮನುಷ್ಯ ಸಹಜ ಗುಣ, ಹೀಗೆ ಇರ್ತೀನಿ. ಮುಂದೆ ಮತ್ತೆ ಯಾವ ಸಂದರ್ಭ ಬರುತ್ತೆ ಮತ್ತೆ ಮುಂದೆ ನೋಡ್ಕೊಳ್ಳೋಣ. ನಾಳೆನ ಬಗ್ಗೆ ಇವತ್ತು ಯೋಚನೆ ಮಾಡಲ್ಲ ಅಂತ, ಇವತ್ತಿಗೆ ಈ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.